ಓಕೆ, ಇವಾಗ ವಾಪಸ್ ಕಾಂಗ್ರೆಸ್ ವಿಚಾರಕ್ಕೆ ಬರೋ ಹಾಗಿದ್ರೆ ಪ್ರಿಯಾಂಕಾ ಗಾಂಧಿ ಅವರು ಯಾಕೆ ಎಲೆಕ್ಷನ್ಗೆ ನಿಂತ್ಕೊಳ್ಳಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ, ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪರವಾಗಿ ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಹೀಗಿರ್ಬೇಕಾದ್ರೆ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ದೇ ಇರೋದು ಒಂದ್ ರೀತಿ ಈ ತರದ ಸುದ್ದಿಗಳಿಗೆ ಸ್ವಲ್ಪ ತುಪ್ಪ ಸುರಿದ ಹಾಗಾಗುತ್ತೆ. ಇಲ್ಲಿ ಸುದ್ದಿ ಮಾಡಲಿ, ಯಾಕಂದ್ರೆ ನಮ್ಗೆ ಉದ್ಯೋಗದ ನಾವು ಸುದ್ದಿ ಮಾಡ್ತಾ ಇರ್ತೀವಿ. ಸುದ್ದಿ ಮಾಡೋದು ತಪ್ಪಲ್ಲ, ಯಾಕಂದ್ರೆ ನಮಗೆ ಏನಪ್ಪ ವ್ಯೂವರ್ಸ್ ಹೆಚ್ಚಾಗಬೇಕಾಗಿರ್ತದೆ, TRP ಹೆಚ್ಚಾಗಬೇಕಾಗಿರ್ತದೆ, ಮತ್ತೇನು ಮಾಡ್ಬೇಕು, ನಾವು ಬದುಕಬೇಕಲ್ಲ, ಸುದ್ದಿ ಮಾಡ್ತಾ ಇರ್ತೀವಿ. ಸುದ್ದಿ ಮಾಡೋದು ನಮ್ಮ ಧರ್ಮ, ಅದು ಸತ್ಯ ಸುಳ್ಳು ಜನಕ್ಕೆ ಬಿಟ್ಟಂಥದ್ದು ಮತ್ತು ಸಮಯಕ್ಕೆ ಬಿಟ್ಟಂಥದ್ದು. ಇನ್ನೇನು ಕೇಳಿದ್ರಿ ಇದನ್ನು ಈ ಯಾಕೆ ನಿಲ್ಲಬಾರ್ದಾಗಿತ್ತು ಅಂತ. ಒಂದನೇದಾಗಿ ಸ್ವತಃ ಬುದ್ಧಿವಂತಿದ್ದಾಳೆ ಅವಳು. ಯಾಕಂದರೆ ಅಲ್ಲಿ ಕಾರ್ಯಕರ್ತರು ಇಲ್ಲ ಕಾಂಗ್ರೆಸ್ನಲ್ಲಿ. ಕರ್ನಾಟಕ ಒಂದು ಇನ್ನೊಂದು ಹಿಮಾಚಲ ಪ್ರದೇಶ ಬಿಟ್ಟರೆ ಉಳಿದ ಕಡೆ ನಿಮ್ಮ ಕಾರ್ಯಕರ್ತರು ಇಲ್ಲ, ಕೆಲವೊಬ್ಬರಿಗೆ ಕೊಡೋದಕ್ಕೆ ಫಂಡ್ ಇಲ್ಲ. ಒಬ್ಬ ಯಾರೋ ಇವತ್ತು ನೋಡಿದ್ದು ನೋಡು, ಒಂದು ಪೇಪರ್ದಲ್ಲಿ ಯಾರೋ ವ್ಯಕ್ತಿ ಫಂಡ್ ಇಲ್ಲದಕ್ಕೆ ನಾ ಕಾಂಗ್ರೆಸ್ ನಿಲ್ಲೋದ್ರಪ್ಪ ಅಂತೇಳಿ ನಿಲ್ಲೋದು ಹಿಂಸರದಾರ ಪಾಪ ಅವರು. ನಾ ಏನು ಖರ್ಚು ಮಾಡಿಲ್ಲ ಅಂತೇಳಿ ಅಂಥ ಬಡತನ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಗೆ ಬಂದು ನಿಂತದ. ಅನೇಕ ಕಡೆಗಳು ಹಿಂಗಾಗಲಿರ್ತದೆ. ಅಂಥದ್ರಲ್ಲಿ ಮತ್ತು BJP ಒಂದು ಹೊಡೆತು ಒಂದು ಯಾರೊಬ್ಬರು ತಗೊಳ್ಳಿ ಬರುವಾಗಿದ್ದು ಅವ್ರಿಗೆ ಏನಾದರೂ ಕೊಟ್ಟು ಹೊಡೆದು ತೆಗೆದುಬಿಟ್ಬಿಡು. ಅದರಲ್ಲಿ ಮೇನ್ ಲೀಡರ್ ಅವ್ರು ಯಾರು ಅನ್ನಿಸ್ತಾರ ಅವ್ರು ಎಂಥ ಭ್ರಷ್ಟಿದ್ರು ಅಡ್ಡಿಲ್ಲ, ರೊಕ್ಕ ಕೊಟ್ಟು ತೊಗೊಂಡ್ಬಿಡೋದು, ಅವ್ರಿಗೆ ಅಧಿಕಾರ ಕೊಟ್ಟು ತೊಗೊಂಡ್ಬಿಡಂತ ಮಾಡ್ಲಿಕ್ಕಿದ್ದಾರೆ. ಹಿಂಗೆ ಇಡೀ ಕಾಂಗ್ರೆಸ್ಸನ್ನು ತುಂಡು ಮಾಡಿ ಕತ್ತರಿಸ್ಲಿಕ್ಕಿದ್ದಾರೆ. ಇದು ಉಳಿಬಾರ್ದು, ನಾನು ವೈರಿ ಆಗ್ತದೆ ಅಂತೇಳಿ ಅಂಥ ಪ್ರಸಂಗದಲ್ಲಿ ಇವರು ವಿಚಾರ ಮಾಡಿದ್ದಾರೆ ಕಾರ್ಯಕರ್ತರೆಲ್ಲ. ಮತ್ತು ಪ್ರಚಾರ ಮಾಡೋರು ಅವರು ಇದಕ್ಕೆ ಒಂದು ಕಡೆ ನಿಂತಲ್ಲ ಅಂದ್ರೆ ಅಲ್ಲಿ ಸೀಮಿತ ಆಗ್ಬೇಕಾಗೈತೆ ರೀ, ಆ ಏರಿಯಾಗೆ ಅಷ್ಟೇ. ಅಲ್ಲಿ ಗೆಲ್ಲಿಸೋ ನಿಲ್ಬೇಕಾಗ್ತದೆ. ಅದು ನಿಂತಂದ್ರೆ ಗೆಲ್ಲಬೇಕು ಅಂದ್ರೆ ಯಾರಿಗಾದ್ರೂ ಆಸೆ ಬರ್ತದೆ, ಅದು ಬೇಡಾಗಿದೆ ಅವ್ರಿಗೆ. ಇದು ಮೇನ್ ಅದ ಅಂತ ನನಗೆ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಓಡಾಡೋರೆಲ್ಲ ಈಗ ಪ್ರಚಾರ ಯಾರು ಇಷ್ಟೇ ಹೇಳ್ತಾರೆ ಮಾಡೋರಲ್ಲೇ. ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ, ಅವ್ರನ್ನ ಬಿಟ್ಟರೆ ಪ್ರಿಯಾಂಕಾ ಗಾಂಧಿ ಮಾತಾಡಿದ್ರೆ, ಅವರಿಬ್ಬರು ಬಿಟ್ಟರೆ ಖರ್ಗೆ ಮಾತಾಡ್ತಾರೆ. ಸೋನಿಯಾ ಅವರಂತೆ ಮಾತಾಡೋದಿಲ್ಲ ಪಾಪ. ಅವ್ರ ಆರೋಗ್ಯ ಸರಿ ಇಲ್ಲ, ಅಲ್ಲಾಡ್ತಾ ಇದ್ದ ಗಿಡ ಅಲ್ಲಾಡ್ತಿದೆ ಪಾಪದು. ಇನ್ನು ಉಳಿದವ್ರು ಯಾರಪ್ಪ, ಅದೊಂದು ಯಾರೋ ಸುರ್ಜಿತ್ 2-3 ಮಂದಿ ಇದ್ದಾರೋ, ಅವ್ರ ಹೆಸರು ನಮ್ಗೆ ಪಟ್ಟಣ ಬರೋದು. ಅವ್ರ ನಾಯಕರು ಅಲ್ಲ, ಜನಮತದಿಂದ ಜೊತೆ ಬಂದಂಥವ್ರು ಅಲ್ಲ ಅವರು. ಇವರ ಪಾರ್ಟಿಲಿ ಹೋಗಿ ಸೇರ್ಕೊಂಡಂಥವ್ರು. ಮತ್ತು ಸುಪ್ರಿಯಾ ತ್ರಿನೇತ್ರ ಅಂತ ಬೆನ್ನಮಗಳು ಮಾತಾಡ್ತಾರೆ. ಇವ್ರನ್ನ ಬಿಟ್ಟರೆ ಯಾರಿದ್ದಾರೆ ಅಲ್ಲಿ ಮಾತಾಡೋದಕ್ಕೆ? ಮತ್ತು ಇನ್ನೊಬ್ಬರು ಖನಯ್ ಕುಮಾರ್ ಒಬ್ಬರು ಮಾತಾಡ್ತಾರೆ. ಇವ್ರನ್ನ ಬಿಟ್ಟರೆ ಮಾತುಗಾರರು ಇಲ್ಲರಿ, ಎಲ್ಲರೂ ಹೆಚ್ಚು ಜಿಗಿದು ಹೋಗಿಬಿಟ್ಟಿದ್ದಾರೆ. ಯಾವಾಗ BJP CBIಗೆ, BJP EDಗೆ